ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಹೈದರ್ ಅಲಿಯ ಬರ್ಬರ ಕೊಲೆಯಾಗಿದೆ. ತಡರಾತ್ರಿ ಅಶೋಕ್ ನಗರದ ಗರುಡ ಮಾಲ್ ಬಳಿ ಹೈದರ್ ಅಲಿಯನ್ನ ಕೊಂದು ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಕಾಂಗ್ರೆಸ್ ಮುಖಂಡ ಹೈದರ್ ಅಲಿ ಬರ್ಬರವಾಗಿ ಕೊಲೆಯಾಗಿದ್ದಾರೆ. ಗರುಡ ಮಾಲ್ ಸಮೀಪ ಲೈವ್ ಬ್ಯಾಂಡಿಂದ ಹೊರಗಡೆ ಬರ್ತಾ ಇದ್ದಂಗೆ ಪ್ಲಾನ್ ಮಾಡಿ ಅಡ್ಡಗಟ್ಟಿ ನಿಂತು ಹೈದರ್ನನ್ನ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಸ್ನೇಹಿತನ ಜೊತೆ ಬೈಕಲ್ಲಿ ಬರ್ತಾ ಇದ್ರು ಹೈದರ್ ಅಲಿ. ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬರ್ತಾರೆ ದುಷ್ಕರ್ಮಿಗಳು. ಹೈದರ್ ಅಲಿ ಜೊತೆಗಿದ್ದವನಿಗೂ ಕೂಡ ಗಾಯ ಆಗಿದೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಹೈದರ್ ಅಲಿಯನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲೇ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ. ಬೌರಿಂಗ್ ಆಸ್ಪತ್ರೆ ಬಳಿ ಹೈದರ್ ಬೆಂಬಲಿಗರ ಹೈಡ್ರಾಮವೇ ನಡೀತು. ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ರಾಜ್ಯದ ರಾಜಧಾನಿಯನ್ನ ಬೆಚ್ಚಿ ಬೀಳಿಸಿದೆ ಕಾಂಗ್ರೆಸ್ ಮುಖಂಡ ಹೈದರ್ ಅಲಿಯ ಬರ್ಬರ ಹತ್ಯೆ. ಈತನೇ ಹೈದರ್ ಅಲಿ. ಕೊಲೆಯ ನಡೆದಿರುವಂತಹ ಸ್ಥಳ ತಡರಾತ್ರಿ ಅಲ್ಲಿರುವಂತಹ ಘಟನೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಹೈದರ್ ಅಲಿ ಲೈವ್ ಬ್ಯಾಂಡ್ಗೆ ಹೋಗಿದ್ದ. ಲೈವ್ ಬ್ಯಾಂಡ್ ಮುಗಿಸ್ಕೊಂಡು ಹೊರಗಡೆ ಬರ್ತಾ ತನ್ನ ಫ್ರೆಂಡ್ ಬೈಕ್ನಲ್ಲಿ ಕೂತ್ಕೊಂಡು ಬರ್ತಿದ್ದ. ಯಾರೋ ದುಷ್ಕರ್ಮಿಗಳು ಇವನು ಬರೋದನ್ನೇ ಕಾಯ್ತಾ ಇದ್ರು. ಬೈಕನ್ನು ಬೆನ್ನಟ್ಟಿ ಹೈದರ್ ಅಲಿ ಮೇಲೆ ಅಟ್ಯಾಕ್ ಮಾಡಿ ಮಚ್ಚು ಬೀಸಿ ಸ್ಥಳದಲ್ಲೇ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹೈದರ್ ಅಲಿಯನ್ನು ಬದುಕಿಸೋ ಪ್ರಯತ್ನ ನಡೀತು. ಕೊನೆ ಕ್ಷಣದಲ್ಲಿ ಬೌರಿಂಗ್ ಆಸ್ಪತ್ರೆ ಕರ್ಕೊಂಡು ಹೋಗೋ ಪ್ರಯತ್ನ ಆಯಿತಾದರೂ ಕೂಡ ಆಸ್ಪತ್ರೆಗೆ ಕರೆದೊಯ್ಯುವ ಮುನ್ನವೇ ಹೈದರ್ ಅಲಿ ಅಸುನೀಗಿದ್ದ. ಹೈದರ್ ಅಲಿ ಜೊತೆಗೆ ಬೈಕಲ್ಲಿದ್ದಂಥ ಇನ್ನೊಬ್ಬ ವ್ಯಕ್ತಿ ಗಾಯಗಳಾಗಿದೆ. ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಗರುಡ ಮಾಲ್ ನಿನ್ನೆ ಸ್ಯಾಟರ್ಡೆ ಶನಿವಾರ ಕೂಡ ಗರುಡ ಮಾಲ್ ಸಮೀಪದಲ್ಲಿ ಅಥವಾ ಆ ಭಾಗ ಏನು ಬೆಂಗಳೂರಿನ ಹೃದಯ ಭಾಗ ಅಂತ ನಾವು ಕರಿತೀವಿ, ಅಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಸ್ಯಾಟರ್ಡೆ ಆಗಿರೋದ್ರಿಂದ ವೀಕೆಂಡ್ ಪಾರ್ಟಿ ಅದು ಇದು ಅಂಥೇಳಿ ಲೈವ್ ಬ್ಯಾಂಡ್ಗಳು ಎಲ್ಲವೂ ಕೂಡ ವರ್ಕಿಂಗ್ ಇರುತ್ತೆ. ಅಲ್ಲಿ ಲೈವ್ ಬ್ಯಾಂಡ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದಂಥ ಹೈದರ್ ಅಲಿ, ಆತ ಹೋಗುವ ಆತನ ಚಲನವಲನಗಳನ್ನು ಗಮನಿಸ್ತಾ ಇದ್ದಂಥ ದುಷ್ಕರ್ಮಿಗಳು ನಿನ್ನೆ ದಿನಕ್ಕೋಸ್ಕರ ಕಾದು ಕೂತಿದ್ರು. ಆತ ಹೋಗಿದ್ದನ್ನು ಖಾತ್ರಿಪಡಿಸ್ಕೊಂಡಿದ್ರು. ಆತ ಎಲ್ಲಿದ್ದ, ಈಗ ಎಲ್ಲಿ ಹೋಗ್ತಾನೆ ಅನ್ನೋ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ರು. ಹೊರಗಡೆ ಬರ್ತಾ ಇದ್ದಂಗೆ ಬೆನ್ನಟ್ಟಿ ಆತನನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಮಾಹಿತಿ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ನಂಟಿರಲಿಲ್ಲ. ಆದರೆ ಆತನ ಅಣ್ಣ ರಾಜಕೀಯದಲ್ಲಿ ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದ ಅಂತ ಬಿಟ್ಟರೆ ಮಾಹಿತಿ ಇದೆ. ಅಣ್ಣ ರಾಜಕೀಯದಲ್ಲಿ ಅಂದರೆ ಅವನಿಗೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ MLA ಅವರ ಜೊತೆಗೆ ಯಾವಾಗಲೂ ಇರ್ತಿದ್ದ ಅನ್ನೋದು ಅವನಿಗೆ ನಮ್ಮ ಪ್ರಾಥಮಿಕ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ನಂಟಿರಲಿಲ್ಲ. ಆದರೆ ಆತನ ಅಣ್ಣ ರಾಜಕೀಯದಲ್ಲಿ ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ಕೊಂಡಿದ್ದ ಅಂತ ಬಿಟ್ಟರೆ ಮಾಹಿತಿ ಇದೆ. ಅಣ್ಣನ ಜೊತೆಗೆ ರಾಜಕೀಯದಲ್ಲಿ ಬಹಳ ಸಕ್ರಿಯವಾಗಿದ್ದಂಥ ವ್ಯಕ್ತಿ ಈ ಹೈದರ್ ಅಲಿ. ಈ ಥರ ಅಣ್ಣ ಸಕ್ರಿಯ ರಾಜಕಾರಣದಲ್ಲಿ ಇರೋರು, ಅಣ್ಣನ ಜೊತೆಗೆ ರಾಜಕಾರಣದಲ್ಲಿ ಗುರುತಿಸ್ಕೊಂಡಿರೋರು, ರಾಜಕೀಯ ಅಂದ ತಕ್ಷಣ ಅಣ್ಣನ ಪರವಾಗಿ ಓಡಾಡಿದ್ದಂಥ ವ್ಯಕ್ತಿ. ರಾಜಕೀಯವಾಗಿ ಈತನನ್ನು ಕೂಡ ಗುರುತಿಸ್ತಾರೆ. ಆದರೆ ಕೊಲೆ ಆಗಿರೋದು ರಾಜಕೀಯ ಕಾರಣಕ್ಕಲ್ಲ. ಅಂದರೆ ಪಾಲಿಟಿಕ್ಸ್ಗೂ ಈ ಕೊಲೆಗೂ ಸಂಬಂಧ ಇಲ್ಲ. ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದಂಥ ವ್ಯಕ್ತಿ ಹೈದರ್ ಅಲಿಯನ್ನು ಕೊಲೆ ಮಾಡಿದ್ದಾರೆ ದುಷ್ಕರ್ಮಿಗಳು. ಕಾರಣ ಬೇರೆ ಏನೋ ಇರಬಹುದು. ಅದರ ಬಗ್ಗೆ ಈಗ ತನಿಖೆ ಆರಂಭ ಆಗಿದೆ. ಕೊಲೆ ಮಾಡಿರುವ ದುಷ್ಕರ್ಮಿಗಳಿಗೋಸ್ಕರ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ಆದರೆ ಸಾವು ಯಾಕಾಯಿತು, ಯಾವ ಕಾರಣಕ್ಕೆ ಈ ಕೊಲೆ, ಯಾವ ವೈಷಮ್ಯ, ಹೈದರ್ ಅಲಿಗೂ ಕೊಲೆಗಾರರಿಗೂ ಇರುವಂಥ ಸಂಬಂಧ ಏನು, ಇವೆಲ್ಲದರ ಬಗ್ಗೆ ತನಿಖೆಯ ನಂತರವಷ್ಟೇ ಉತ್ತರ ಸಿಗಬೇಕಾಗಿದೆ. ವೆಂಕಟೇಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗುಡ್ ಮಾರ್ನಿಂಗ್. ಯಾರೀ ಹೈದರ್ ಅಲಿ, ಯಾಕೆ ಕೊಲೆ ಆಯಿತು, ಯಾರು ಕೊಲೆ ಮಾಡಿದವರು, ಏನೀ ಘಟನೆ? ಪ್ರಣೀತ್, ತಡರಾತ್ರಿ ಏನು ಒಂದು ಲೈವ್ ಬ್ಯಾಂಡ್ ಮುಗಿಸಿ ಸ್ನೇಹಿತನ ಜೊತೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಅಡ್ಡಗಟ್ಟಿ ಲಾಂಗು ಮಚ್ಚುಗಳಿಂದ ಭೀಕರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗರುಡ ಮಾಲ್ನ ನಡೆದಿರುವಂತಹದ್ದು. ಮೃತನನ್ನ ಹೈದರ್ ಅಲಿ ಅಂತ ಹೇಳಿ ಗುರುತಿಸಲಾಗಿದೆ. ಈತ ಆನೆಪಳ್ಳಿಯ ನಿವಾಸಿಯಾಗಿದ್ದು 2014ರಲ್ಲಿ ಈತನ ವಿರುದ್ಧ ಒಂದು ರೌಡಿ ಶೀಟರ್ ಕೂಡ ಓಪನ್ ಆಗಿದ್ದು ಕೂಡ ಆತ ಕೆಲವು ಪ್ರಕರಣಗಳು ಸಂಬಂಧಪಟ್ಟಂತೆ ಏನು ಜೈಲಿಗೆ ಹೋಗಿ ಬಂದಿದ್ದ. ಅದಾದ ಬಳಿಕ ಏನು ಸೋಷಿಯಲ್ ಸರ್ವಿಸ್ ಅನ್ನ ಮಾಡಿಕೊಂಡಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದಾದ ಬಳಿಕ ಏನು ಕಾಂಗ್ರೆಸ್
ಪಕ್ಷದಲ್ಲಿ ತಾನು ಗುರುತಿಸಿಕೊಂಡಿದ್ದು, ಸ್ಥಳೀಯವಾಗಿ ಕೂಡ ಏನು ರಾಜಕೀಯವಾಗಿ ಬೆಳಿಬೇಕು ಅಂತ ಹೇಳಿ ಹಂಬಲನ್ನು ಇಟ್ಕೊಂಡಿದ್ದಂತಹ ವ್ಯಕ್ತಿ ಅಂತ ಹೇಳಿ ತಿಳಿತಾ ಇರುವಂತದ್ದು. ಸೊ ಏನು ಸ್ಥಳೀಯ ಶಾಸಕರ ಜೊತೆ ಕೂಡ ಈತ ಓಡಾಡ್ಕೊಂಡಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಏನು ಒಂದು ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದ, ಜೊತೆಗೆ ಈತನ ಮೇಲೆ ಕೊಲೆ ಯತ್ನ ಸೇರಿದಂತೆ ಕೆಲವು ಪ್ರಕರಣಗಳು ಕೂಡ ಇದ್ದು ಅಂತ ಹೇಳಿ. ಆದ್ರೆ ಇತ್ತೀಚೆಗೆ ಇದ್ಯಾವುದೋ ಎಲ್ಲವನ್ನು ಬಿಟ್ಟು ಕೂಡ ಆತ ಏನೋ ಒಂದು ಸೋಷಿಯಲ್ ಸರ್ವಿಸ್ ಅನ್ನ ಮಾಡಬೇಕು ಅಂತ ಹೇಳಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಸ್ನೇಹಿತ ಜೆಪಿ ನಗರದ ನಿವಾಸಿಯಾಗಿರುವಂತಹ ಒಬ್ಬ ಸ್ನೇಹಿತ ಏನಿದ್ದಾನೆ, ಆತನ ಜೊತೆ ರಾತ್ರಿ ಲೈವ್ ಬ್ಯಾಂಡ್ ಅಲ್ಲಿ ಹೋಗಿ ವಾಪಸ್ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಅಂತ ಹೇಳ್ತಾ ಇರುವಂತದ್ದು. ಸ್ಥಳೀಯವಾಗಿ ಈಗಾಗಲೇ ಏನು ಕೆಲವಷ್ಟು ಜನ ಕೆಲವರ ಬಗ್ಗೆ ಸಂಶಯವನ್ನು ಕೂಡ ವ್ಯಕ್ತಪಡಿಸಿದ್ದು, ಈ ಹಿಂದೆ ಆದಂತಹ ಏನೋ ಒಂದು ಕೃತ್ಯಗಳೇನಿತ್ತು ಅದರಲ್ಲಿ ಸೇಡನ್ನು ತೀರಿಸಿಕೊಳ್ಳುವ ಉದ್ದೇಶದಿಂದಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ ಹೇಳಿ ಸದ್ಯಕ್ಕೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಏನು ರಾತ್ರಿ ಈ ಒಂದು ಘಟನೆ 1:30 ಸುಮಾರಿಗೆ ಆಗ್ತಿದ್ದಂತೆ ಕೂಡ ಏನು ಮೃತಪಟ್ಟಿದ್ದಾನೆ ಅನ್ನುವಂಥ ವಿಚಾರ ತಿಳಿತಾ ಇದ್ದಂತೆ ಅವರ ಬೆಂಬಲಿಗರು ಮತ್ತು ಕುಟುಂಬಸ್ಥರು ಕೂಡ ಬೌರಿಂಗ್ ಆಸ್ಪತ್ರೆ ಹತ್ರ ಬಂದು ಸಾಕಷ್ಟು ಬಾರಿ ಒಂದು ಗೇಟ್ಗಳನ್ನ ತಳ್ಳಿ ಹಲ್ಲೆ ಮಾಡೋದಕ್ಕೂ ಕೂಡ ಮುಂದಾಗಿ ಗಲಾಟೆಯನ್ನು ಕೂಡ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಏನೋ ಅವರನ್ನ ನಿಯಂತ್ರಿಸುವ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈಗಾಗಲೇ ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿದ್ದು ಆರೋಪಿಗಳ ಪತ್ತೆಗೆ ಕೂಡ ಈಗ ಮುಂದಾಗಿರುವಂತದ್ದು. ಏನು ಒಂದು ಸಿಸಿಟಿವಿ ಕ್ಯಾಮೆರಾಗಳ ಆಧಾರದ ಮೇಲೆ ಆರೋಪಿಗಳು ಎಷ್ಟು ಜನ ಬಂದಿದ್ರು ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಗೆ ಮುಂದಾಗಿದ್ದಾರೆ. ಅಂದ್ರೆ ಈ ಹಿಂದೆ ಏನಾದರೂ ಆದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿವೆಂಜ್ ಅನ್ನ ತೀರಿಸಿಕೊಳ್ಳುವ ಉದ್ದೇಶದಿಂದಾಗಿ ಮಾಡಿದ್ರ ಅಥವಾ ಆತನ ಬೆಳವಣಿಗೆಯನ್ನ ಸಹಿಸದೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಈಗ ದಟ್ಟವಾಗ್ತಾ ಇರುವಂತದ್ದು. ಸದ್ಯಕ್ಕೆ ಈಗಾಗಲೇ ಏನು ಮೃತದೇಹ ಏನಿದೆ ಅದನ್ನ ಬೌರಿಂಗ್ ಆಸ್ಪತ್ರೆಗೆ ಕಳಿಸಿರುವಂತದ್ದು. ಹೀಗಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಂತರ ಅವರ ಮೃತ ಕುಟುಂಬಸ್ಥರಿಗೂ ಕೂಡ ಹಸ್ತಾಂತರ ಮಾಡಲಾಗ್ತಾ ಇದೆ. ಇನ್ನು ಘಟನೆಯಲ್ಲಿ ಅವರ ಜೊತೆ ಇದ್ದಂತಹ ಸ್ನೇಹಿತನಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವಂತದ್ದು. ಪ್ರಣೋತ್, ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.